ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮುರಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಭಕ್ತಿಯ ಸ್ವಾಗತ. ಆತ್ಮೇರೆ, ಇವತ್ತಿನ ಸಂಚಿಕೆಯಲ್ಲಿ ಈ 3 ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಸರಿಯಾಗಿ ಅಳವಡಿಸ್ಕೊಂಡ್ರೆ ನಾವು 100 ವರ್ಷದಕ್ಕಿಂತಲೂ ಹೆಚ್ಚಿಗೆ ಆರೋಗ್ಯವಾಗಿ ನೆಮ್ಮದಿಯಿಂದ ಬದುಕಬಹುದು. ಹಾಗೆ ಅಷ್ಟೇ ಅಲ್ಲದೆ ನಾವು ದೇವರ ಹಾಗೆ ಬದುಕಬಹುದು. ನಾವು ಸತ್ತ ಮೇಲೂ ಕೂಡ ನಮ್ಮನ್ನು ಜನ ಪೂಜೆ ಮಾಡ್ತಾರೆ, ನಮ್ಮನ್ನು ಜನ ಸ್ಮರಣೆ ಮಾಡ್ತಾರೆ. ನಾವು ಸತ್ತಾಗ ಲಕ್ಷಗಟ್ಟಲೆ ನಮ್ಮ ಶವ ಸಂಸ್ಕಾರಕ್ಕೆ ಜನ ಧಾವಿಸಿ ಬರ್ತಾರೆ. ಈ 3 ನಿಯಮಗಳನ್ನ ಪಾಲನೆ ಮಾಡಿದ್ರೆ ಮನುಷ್ಯ ನರಜನ್ಮದಿಂದ ಹರಜನ್ಮದ ಒಂದು ಸಂಸ್ಕಾರವನ್ನು ಪಡೆದು ಹರನೇ ಆ ಒಂದು ಹರನ ಸ್ವರೂಪದಲ್ಲೇ ಬದುಕತಕ್ಕಂಥ ಒಂದು ವಿಶೇಷ ಚೈತನ್ಯ ಮೂರ್ತಿ ಆಗ್ತಾನೆ. ಹಾಗಿದ್ದರೆ ತಡ ಯಾಕೆ? ಆ ನಿಯಮಗಳು ಏನು? ಮೊದಲನೇದು ತನುವಿನಲ್ಲಿ ನಿರ್ಮೋಹ, ಎರಡನೇದು ಮನಸ್ಸಿನಲ್ಲಿ ನಿರಹಂಕಾರ, ಮೂರನೇದು ಭಾವದಲ್ಲಿ ದಿಗಂಬರ. ಈ ಸೂತ್ರಗಳನ್ನು ಯಾರು ಕೊಡ್ತಾರೆ ಅಂತ ಹೇಳಿದ್ರೆ ನಮಗೆ ನಮ್ಮ ಶರಣರು ಕೊಡ್ತಾರೆ. ಇದು ನನ್ನ ಸೂತ್ರ ಅಲ್ಲ, ಶರಣರ ಜೀವನದಲ್ಲಿ ಅಳವಡಿಸ್ಕೊಂಡು ಪರಿಪೂರ್ಣವಾಗಿ ಆರೋಗ್ಯವಂತರಾಗಿ ಬದುಕಿ ಶರಣರು ಅಂದರೆ ನಡೆದಾಡುವ ದೇವಸ್ಥಾನವಾಗಿ ಇವಾಗಲೂ ಕೂಡ ಪ್ರಾತಸ್ಮರಣೀಯರಾಗಿ ನಮಗಿದ್ದಾರಲ್ಲ, ಅವರ ಜೀವನದಲ್ಲಿ ಅಳವಡಿಸ್ಕೊಂಡ ಪ್ರಾಕ್ಟಿಕಲ್ ಸೂತ್ರ. ಕಷ್ಟ ಇಲ್ಲ ಇವನ್ನ ಅಳವಡಿಸ್ಕೊಳ್ಳೋಕ್ಕೆ. ತನುವಿನಲ್ಲಿ ನಿರ್ಮೋಹದಿಂದ ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಆರೋಗ್ಯದ ಬದಲಾವಣೆಗಳೇನು ನೋಡಿ. ನಮಗೆ ಪಂಚ ಜ್ಞಾನೇಂದ್ರಿಯಗಳಿದ್ದಾವೆ. ಯಾವುದು? ಕಣ್ಣು, ಕಿವಿ, ನಾಲಿಗೆ, ಮೂಗು ಮತ್ತು ಚರ್ಮ. ಇವುಗಳು ಜ್ಞಾನ ಪ್ರಧಾನವಾಗಿರ್ತಕ್ಕಂಥ ಇಂದ್ರಿಯಗಳನ್ನು ನಾವು ಮೋಹ ಪ್ರಧಾನವಾಗಿ ಬಳಸ್ಕೊಳ್ತೇವೆ. ಕಣ್ಣಿನಿಂದ ಕೆಟ್ಟದ್ದು ನೋಡ್ತೇವೆ, ಕಿವಿಯಿಂದ ಕೆಟ್ಟದ್ದು ಕೇಳ್ತೇವೆ, ನಾಲಿಗೆಯಿಂದ ಜಂಕ್ ಫುಡ್ಡು, ಫಾಸ್ಟ್ ಫುಡ್ಡು ತಿಂತೇವೆ, ಮೂಗಿನಲ್ಲಿ ಏನೋ ಒಂದು ಬಜ್ಜಿ ಮಿರ್ಚಿ ವಾಸನೆ ಬಂದರೆ ಸಾಕು ಓಡ್ತಾ ಇರ್ತೇವೆ, ವಿಷಯ ವಾಸನೆಗಳ ಕಡೆಗೆ ಓಡ್ತಾ ಇರ್ತೇವೆ. ಚರ್ಮದಿಂದ ಪರಧನ, ಪರದ್ರವ್ಯ, ಪರಸ್ತ್ರೀಯರನ್ನ ಮೋಹಿಸ್ತೇವೆ. ಇವೆಲ್ಲ ಅನಾಚಾರಗಳಿಂದ ಏನಾಗ್ತವೆ? ಕ್ಯಾನ್ಸರ್ ಬರ್ತದೆ, HIV ಬರ್ತದೆ. ಆ ಮೋಹದಿಂದ ನಮ್ಮ ಮಾನ ಮರ್ಯಾದೆ ಎಲ್ಲ ಹಾಳಾಗ್ತದೆ. ಯಾವುದೋ ಒಂದು ಕಣ್ಣಿನ ಮೋಹಕ್ಕೆ ಆಸೆಪಟ್ಟು ಆ ಮೋಹದಿಂದ ಹೋದ್ರೆ ಏನಾಗುತ್ತೆ? ಅಲ್ಲಿಗೆ ಅದರಿಂದ ನಮಗೆ ಹಾನಿಗಳು ಸಂಭವಿಸ್ತವೆ. ಪರಸ್ತ್ರೀ, ಪರಧನ, ಪರದೈವದ ವ್ಯಾಮೋಹಕ್ಕೆ ನಾವು ಒಳಗಾದರೆ ನಮ್ಮ ಸರ್ವನಾಶ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಜೈಲಿಗೆ ಹೋಗಬೇಕಾಗತ್ತೆ ನಾವು. ಅಂಥವ್ರು ಎಷ್ಟೋ ಜನ ಹೋಗಿದ್ದಾರೆ ನೋಡ್ರಿ ನೀವು, ಪರಸ್ತ್ರೀಯರ ವ್ಯಾಮೋಹದಲ್ಲಿ, ಪರಧನದ ವ್ಯಾಮೋಹದಲ್ಲಿ. ಹಾಗೆ ತನುವಿನಲ್ಲಿ ನಿರ್ಮೋಹ ಇರಬೇಕು. ಅದು ಕಣ್ಣು ನೋಡ್ತು ಅಂತ ನಾವು ಅದನ್ನು ಮೋಹಿಸ್ತೇವೆ. ಹೀಗೆ ಇವೆಲ್ಲ ಮೋಹ. ಆಹಾರದ ನಾಲಿಗೆ ರುಚಿ ಎಷ್ಟು ಮೋಹ ಇದೆ ನಮಗೆ. ಕಣ್ಣು ಏನಂದರೆ ಈ ಕೃತಕ ಸೌಂದರ್ಯದ ಕಡೆಗೆ ಎಷ್ಟು ಮೋಹ ಇದೆ, ಏನೇನೋ ಬಯಸ್ತದೆ ಕಣ್ಣು. ಕಿವಿ ಬರೀ ಏನೇನೋ ಚಾಡಿ ಮಾತುಗಳನ್ನೇ ಕೇಳಲಿಕ್ಕೆ ಬಯಸ್ತದೆ ಹೊರತು ಒಳ್ಳೆ ಶರಣರ, ಸಂತರ, ಮಹಾತ್ಮರ ನುಡಿಗಳನ್ನು ಕೇಳಲಿಕ್ಕೆ ಅದು ಇಚ್ಛೆ ಪಡೋದಿಲ್ಲ. ಶರಣರ ನುಡಿಗಡಣವೇ ಕಡೆಗೀಲು ಕಾಣ ರಾಮನಾಥ ಅಂತ ಹೇಳ್ತಾರೆ. ಅಂದರೆ ಒಂದು ಲಕ್ಷ ರೂಪಾಯಿದ ಬಂಡಿ, ಎತ್ತಿನ ಬಂಡಿ ತಯಾರು ಮಾಡಿದಂತೆ ಯಾರೊಬ್ಬ, ಅದಕ್ಕೊಂದು 10 ಲಕ್ಷ ರೂಪಾಯಿದು ಚೆನ್ನಾಗಿರೋ ಹೋರಿ ತಂದು ಕಟ್ಟಿದ್ದಂತೆ. ಓಡ್ತಂತೆ ಬಂಡಿ, ಒಂದು 10 ಮೀಟ್ರ್ ಹೋಗಿಲ್ಲ, ಬಂಡಿನೂ ಬಿತ್ತು, ಎತ್ತು ಬಿತ್ತು, ಅದರ ಮೇಲಿರ್ತಕ್ಕಂಥ ಗರ್ವದಿಂದ ಕೂತ್ಕೊಂಡಿರ್ತಕ್ಕಂಥ ವ್ಯಕ್ತಿನೂ ಬಿದ್ದ. ಯಾಕೆ ಅಂದರೆ ಆ ಬಂಡಿಗೆ ಕೀಲು ಹಾಕೋದನ್ನೇ ಮರ್ತಿದ್ದವ. ಕಡೆಗೀಲು ಕಾಣ ರಾಮನಾಥ, ಮೃಡ ಶರಣರ ನುಡಿಗಡಣವೇ ಕಡೆಗೀಲು ಕಾಣ ರಾಮನಾಥ. ಇವೆಲ್ಲ ಆಧ್ಯಾತ್ಮಿಕ ವಿಚಾರಗಳಷ್ಟೇ ಅಲ್ಲ, ಇದು ಪ್ರಾಕ್ಟಿಕಲ್ ವಿಚಾರ. ಸುಮ್ಮನೆ ಏನೋ ಇಂತಹ ಮಾತುಗಳನ್ನು ಕೇಳಿಸ್ಕೊಳ್ಳಿಕ್ಕೆ ಕೆಲವ್ರಿಗೆ ಬಹಳ ಏನಾಗುತ್ತೆ ಅಂತೇಳಿದರೆ ಮನಸ್ಸು ಬರೋದಿಲ್ಲ. ಯಾಕಂದರೆ ಮನಸ್ಸಿನಲ್ಲಿ ಮೋಹ ಇರ್ತದೆ, ತನುವಿನಲ್ಲಿ ಅಹಂಕಾರ ಇರ್ತದೆ. ಅದಕ್ಕೆ ತನುವಿನಲ್ಲಿ ಏನಿರಬೇಕು? ನಿರ್ಮೋಹ ಇರಬೇಕು. ಮನಸ್ಸಿನಲ್ಲಿ ನಿರಹಂಕಾರ ಇರಬೇಕು. ತನುವಿನಲ್ಲಿ ನಿರ್ಮೋಹದಿಂದ ಬದುಕಿದರೆ ಮನುಷ್ಯ ಏನಾಗ್ತಾನೆ ಅಂತ ಹೇಳಿದರೆ ಸ್ವಸ್ಥವಾಗ್ತಾನೆ. ಮನುಷ್ಯನ ಶರೀರದಲ್ಲಿ ಹೃದಯ, ಮೆದುಳು, ಶ್ವಾಸಕೋಶ, ಲಿವರು, ಕರುಳುಗಳು,
ನರಮಂಡಲ, ಮಾಂಸಖಂಡಗಳು ಇವೆಲ್ಲವೂ ಇನ್ನೂ ಹಲವಾರು ಸಿಸ್ಟಮ್ಗಳನ್ನು ನಾವು ಹೊಂದಿದ್ದೇವೆ. ಆ ಸಿಸ್ಟಮ್ಗಳಲ್ಲಿ ಒಳಗಿನ ಒಂದು ಆರೋಗ್ಯ ಚೆನ್ನಾಗಿರಬೇಕಂದ್ರೆ ನಾವೇನು ತಿನ್ನಬೇಕು? ಒಳ್ಳೆಯ ಪದಾರ್ಥಗಳನ್ನು ಸೇವನೆ ಮಾಡಬೇಕು. ಅದನ್ನು ಪ್ರಸಾದ ಅಂತ ಕರೀತಾರೆ. ಪದಾರ್ಥ ಪ್ಲಸ್ ಭಕ್ತಿ ಈಸ್ ಈಕ್ವಲ್ ಟು ಪ್ರಸಾದ. ಆ ಪದಾರ್ಥ ಭಕ್ತಿ ಭಾವದಿಂದ ಸೇವನೆ ಮಾಡಬೇಕು. ಆಹಾರವನ್ನು ಸೇವನೆ ಮಾಡೋ ಸಂದರ್ಭದಲ್ಲಿ ಓಂ ನಮಃ ಶಿವಾಯ ಅಂತ ಹೇಳ್ತಾ ಮನಸ್ಸಿನಲ್ಲಿ ನಾಮಸ್ಮರಣೆ ಮಾಡ್ತಾ ಪ್ರಸಾದ ಮಾಡಿದ್ರೆ ಅದು ಪದಾರ್ಥ ಪ್ಲಸ್ ಭಕ್ತಿ ಈಸ್ ಈಕ್ವಲ್ ಟು ಪ್ರಸಾದ ಆಗುತ್ತೆ ಒಳಗಡೆ. ಅದಕ್ಕಾಗಿ ನಾವು ಆಹಾರದ ಮೇಲಿನ ಮೋಹ ಹೋಗಬೇಕು. ನೋಟದ ಮೋಹ, ಕೇಳುವ ಮೋಹ, ಕೆಟ್ಟದ್ದನ್ನು ಅಶ್ಲೀಲವಾಗಿರ್ತಕ್ಕಂಥದ್ದು ಕೇಳ್ತಾ ಇರ್ತೇವೆ, ಅಶ್ಲೀಲವಾಗಿರ್ತಕ್ಕಂಥದ್ದು ನೋಡ್ತಾ ಇರ್ತೇವೆ. ನಾಲಿಗೆ ರುಚಿಗೋಸ್ಕರ ಏನೇನೋ ತಿಂದು ಹಾಳು ಮಾಡ್ಕೊಳ್ತೇವೆ. ಮೋಹದಿಂದ, ಚರ್ಮದ ಸ್ಪರ್ಶದಿಂದ ನಮ್ಮ ಇಡೀ ಜೀವನನೇ ಹಾಳು ಮಾಡ್ಕೊಳ್ತೇವೆ. ಅದಕ್ಕಾಗಿ ಆದ್ಮೇಲೆ ಇದರಿಂದ ಹೊರಗಡೆ ಬರಬೇಕಂದ್ರೆ ಏನು ಮಾಡಬೇಕು? ಅದಕ್ಕೆ ಏನು ಮಾಡಬೇಕು ಅಂತ ಕೊನೆಗೆ ಹೇಳ್ತೇವೆ. ತನುವಿನ ಮೋಹದಿಂದ ನಮ್ಮ ಏನಾಗ್ತದೆ? ಮಾನಹಾನಿ ಆಗುತ್ತೆ, ಪ್ರಾಣಹಾನಿ ಆಗುತ್ತೆ, ಆರೋಗ್ಯ ಹಾನಿ ಆಗುತ್ತೆ. ಮಾನ, ಪ್ರಾಣ, ಆರೋಗ್ಯ ಹಾನಿ ಆಗೋದು ಈ ಮೋಹ ಏನಿದೆಯಲ್ಲ ಇದರಿಂದ. ಇನ್ನು ಮನಸ್ಸಿನಲ್ಲಿ ನಿರಹಂಕಾರ. ನಮ್ಮ ಮನಸ್ಸು ಅಂದರೆ ಭಾಳ ಸೂಕ್ಷ್ಮರೇ ಅದು. ಮನಸ್ಸು ಮಹಾದೇವ ಆಗಬೇಕು, ಮನಸ್ಸು ಮಂತ್ರ ಆಗಬೇಕು. ಆ ಮನಸ್ಸು ಮಂತ್ರ ಆಗಬೇಕಂದ್ರೆ ನಾವು ಮಾತಾಡೋ ಮಾತೇ ಮಂತ್ರ ಆಗಬೇಕು. ಸುಮ್ಮನೆ ಕೂತ್ಕೊಂಡು ನಾವು 108 1008 ಜಪ ಮಾಡಿದೆ ಅಂದರೆ ಅದು ಆಗೋದಿಲ್ಲ, ಅದು ಆಗೋದೇ ಇಲ್ಲ. ಅದು ಯಾಕಂತ ಹೇಳಿದ್ರೆ ಮೃದು ವಚನವೇ ಸಕಲ ಜಪಂಗಳಯ್ಯ. ಮಾತಾಡಿದರೆ ಹೇಗಿರಬೇಕಂದ್ರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು. ಎಸ್ ಯುವರ್ ರೈಟ್ ಅಂತ ಹೇಳಬೇಕು. ಲಿಂಗ ಅಂದರೆ ದೇವರೇ ಮೆಚ್ಚಿ ಎಸ್ ನೀನು ಸರಿಯಾಗಿದೆಯಾ ಅಂತ ದೇವರೇ ಮೆಚ್ಚಿ ಹೇಳಬೇಕು. ದೇವರಂದ್ರೆ ಏನು? ನಮ್ಮ ಆತ್ಮಸಾಕ್ಷಿ. ಆತ್ಮಸಾಕ್ಷಿಗೆ ನಾವು ವಂಚನೆ ಮಾಡಲಿಕ್ಕಾಗೋದಿಲ್ಲ. ಆತ್ಮಸಾಕ್ಷಿನೇ ಎಸ್ ನೀನು ಮಾತಾಡ್ತಾ ಇರೋದು, ನೀನು ನಡೀತಾ ಇರೋದು, ನೀನು ನುಡಿತಾ ಇರೋದು ಸರಿಯಾಗಿದೆ ಅಂತ ಆತ್ಮಸಾಕ್ಷಿ ಹೇಳಬೇಕು. ನಾವು ಆತ್ಮಸಾಕ್ಷಿ ಮಾತು ಕೇಳೋದೇ ಇಲ್ಲ. ನಾವೇನು ಮಾಡ್ತೇವೆ? ಒಂದು ಚಂಚಲ ಚಿತ್ತದ ಒಂದು ವಿಕಾರಕ್ಕೊಳಗಾಗಿ ಆ ಒಂದು ಚಂಚಲ ಮನಸ್ಸಿನ ಮಾತು ಕೇಳಿ ನಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತೇವೆ. ಅಹಂಕಾರ ತುಂಬ್ಕೊಂಡು ಬದುಕ್ತೇವೆ. ಯಾವ ಅಹಂಕಾರ? ಜಾತಿ ಅಹಂಕಾರ, ಬಡವ ಶ್ರೀಮಂತ ಅನ್ನುವ ಅಹಂಕಾರ. ಆಮೇಲೆ ಪುರುಷ ಸ್ತ್ರೀಯರ ಮೇಲೆ ಅಹಂಕಾರವನ್ನು ತೋರಿಸ್ತಾನೆ. ನಾನು ಪುರುಷ ಅನ್ನುವ ಅಹಂಕಾರ. ಏನ್ರಿ? ಶ್ರೀಮಂತ ಅನ್ನುವ ಅಹಂಕಾರ, ನಾನು ಗಂಡು ಅನ್ನುವ ಅಹಂಕಾರ. ಶ್ರೀಮಂತ ಬಡವರನ್ನ ಕೀಳಾಗಿ ನೋಡಿ ಶ್ರೀಮಂತ ಅಹಂಕಾರ ತೋರಿಸ್ತಾನೆ. ಗಂಡು ಹೆಣ್ಣನ್ನು ಒಂದು ಕೀಳಾಗಿ ನೋಡಿ ನಾನು ಗಂಡು ಅಂತ ತೋರಿಸ್ತಾನೆ. ಹೆಣ್ಣು ಮಾಯೆ ಅಂತ ಹೇಳ್ತಾನೆ. ಇದೊಂದು ಅಹಂಕಾರ, ಇದು ಗರ್ವ. ಇದು ಹೆಣ್ಣು ಮಾಯೆ ಅಲ್ಲ, ಹೆಣ್ಣು ತಾಯಿ. ನಾವು ಕೆಲಸದವ್ರನ್ನ, ಮುಖ್ಯವಾಗಿ ಉತ್ಪಾದಕ ವರ್ಗದವ್ರನ್ನ ನಾವೇನು ಹೇಳಿದ್ವಿ? ಭಾಳ ಕೆಳಗೆ ನೋಡಿದ್ವಿ. ಅವ್ರನ್ನ ಕೆಳವರ್ಗದವ್ರನ್ನಾಗಿ ನೋಡಿದ್ವಿ ನಾವು. ಆದರೆ ಅವರಿಲ್ಲ ಅಂದರೆ ನಮಗೆ ಅನ್ನ ಸಿಗೋದಿಲ್ಲ. ಹೊಟ್ಟೆ ಹಸಿವಾದಾಗ 2,000 ರೂಪಾಯಿ ನೋಟ್ ತಿನ್ನೋಕ್ಕಾಗೋದಿಲ್ಲ. ಅನ್ನನೇ ತಿನ್ನಬೇಕು. ಅನ್ನ ದೇವರಿಗಿಂತ ಭಿನ್ನ ದೇವರು ಉಂಟೆ, ಅನ್ನವೇ ಜಗಕ್ಕೆಲ್ಲ ದೈವ ಸರ್ವಜ್ಞ ಅಂತ ಹೇಳಿ ಸರ್ವಜ್ಞರು ಹೇಳ್ತಾರೆ. ಹಾಗಾಗಿ ಬಡವ್ರನ್ನ ಶ್ರೀಮಂತರನ್ನ ಭೇದ ಮಾಡೋದು, ಶ್ರೀಮಂತ ಅನ್ನೋ ಗರ್ವದಿಂದ ಇರೋದು ಭಾಳ ಗರ್ವ ಇರ್ತದೆ. ಅದು ಭಾಳ ಡೇಂಜರ್. ಈ ಗರ್ವದಿಂದ ಏನಾಗುತ್ತೆ ಅಂತ ಹೇಳ್ತೇನೆ ನಾನು. ಮತ್ತು ಹೆಣ್ಣು ಗಂಡು ಭೇದ ಮಾಡಬಾರ್ದು. ನಾನು ಗಂಡು ಶ್ರೇಷ್ಠ ಅನ್ನೋದು ಮಾಡಬಾರ್ದು. ಮತ್ತು ಆಶ್ರಮ ಭೇದ ಮಾಡಬಾರ್ದು. ನಾನು ಸನ್ಯಾಸಿಯಾಗಿದ್ದೇನೆ, ನೀವು ಸಂಸಾರಿಕರಾಗಿದ್ದೀರಿ, ಹಂಗಿಲ್ಲ. ಸನ್ಯಾಸ, ವಾನಪ್ರಸ್ಥ, ಗೃಹಸ್ಥ ಅನ್ನುವ ಆಶ್ರಮ ಭೇದ ಮಾಡಬಾರದು. ಎಲ್ಲರನ್ನೂ ಕೂಡ ಶರಣರು ಮಾಡಬೇಕು. ಸಂಸಾರಿಗಳು ಕನಿಷ್ಠ ಅಲ್ಲ, ಸನ್ಯಾಸಿಗಳು ಶ್ರೇಷ್ಠ ಅಲ್ಲ. ಎಲ್ಲರ ಜೀವ ಒಂದೇ. ತನ್ನಂಗ ನೋಡಿದರೆ ಬಿನ್ನಿಲ್ಲ ಬೇದಿಲ್ಲ, ತನ್ನಂಗ ತನ್ನ ಮಗಳಂಗ ನೋಡಿದರೆ ಕಣ್ಣ ಮುಂದದ ಕೈಲಾಸ ಅಂತ ಹೇಳ್ತಾರೆ. ನಮ್ಮಂಗೆ ಎಲ್ಲರನ್ನು ಪ್ರೀತಿಸಬೇಕು. ಅದೇ ಶರಣ ಜೀವನ. ಬಸವಣ್ಣವ್ರು ಏನು ಮಾಡಿದ್ರು ಅಂದರೆ, ನಾವು ಯಾರಿಗಾದ್ರೂ ನಮಗೆ ಕೆಟ್ಟದ್ದು ಬಯಸ್ತೇವೆ, ನಮ್ಮ ಮನೆ ಹಾಳಾಗಬೇಕು, ನಮ್ಮ ಮನೆ ಸರ್ವನಾಶ ಆಗಬೇಕು, ನಮಗೆ ಲಾಸ್ ಆಗಬೇಕು, ನಮ್ಮ ಮಕ್ಕಳಿಗೆ ತೊಂದರೆ ಆಗಬೇಕು, ನಮ್ಮ ಆರೋಗ್ಯಕ್ಕೆ ತೊಂದರೆ ಆಗಬೇಕಂತ ಬಯಸೋದಿಲ್ಲ. ಹಾಗೆ ನಮ್ಮಂಗೆ ಬೇರೆಯವ್ರು ನೋಡ್ಬೇಕಂತೇಳಿ ಜನಪದರು ಹೇಳ್ತಾರೆ. ಅದು ಏನಾಗುತ್ತೆ ಅಂತೇಳಿದರೆ, ಅಹಂಕಾರ ಇದ್ದವ್ರಿಗೆ ಅದಾಗೋದಿಲ್ಲ. ಅಹಂಕಾರ ಇದ್ದವ್ರು ತನ್ನಂಗೆ ಬೇರೆದವ್ರು ನೋಡೋದಿಲ್ಲ. ಬಸವಣ್ಣವ್ರು ಅದಕ್ಕಿಂತ ಒಂದು ಸ್ಟೆಪ್ ಮುಂದೆ ಹೋದರು. ನಮ್ಮ ಜನಪದರು ನಮ್ಮಂಗೆ ಎಲ್ಲರೂ ನೋಡಬೇಕು, ನಮಗೆ ನಾವು ಸಾಯ್ಬೇಕಂತ ಬಯಸ್ತೇವ? ಇಲ್ಲ. ಹಾಗೆ ಬೇರೆಯವ್ರನ್ನೂ ಕೂಡ ಹಾಗೆ ನೋಡ್ಬೇಕಂತ ಹೇಳಿದ್ರು. ಆದರೆ ಬಸವಣ್ಣವ್ರು ಅದಕ್ಕಿಂತ ಮುಂದೋಗಿ
ನನಗಿಂತ ಹೆಚ್ಚಿಗೆ ಬೇರೆಯವ್ರು ನೋಡಬೇಕು ಅಂತ ಹೇಳ್ತಾರೆ. ನನಗಿಂತ ಕಿರಿಯರಿಲ್ಲ, ಭಕ್ತರಿಗಿಂತ ಹಿರಿಯರಿಲ್ಲ, ಏನಾಗಿದೆ ಎನ್ನ ಮನಸ್ಸಾಕ್ಷಿ ಅಂತ ಹೇಳ್ತಾರೆ. ಎನ್ನ ಮನಸ್ಸಾಕ್ಷಿ, ಮನಸ್ಸೇ ಸಾಕ್ಷಿ. ಮನಸ್ಸಾಕ್ಷಿಗೆ ದೊಡ್ಡದಾಗಿರ್ತಕ್ಕಂಥದ್ದು ಮತ್ತೊಂದು ಸಾಕ್ಷಿ ಯಾವುದಿಲ್ಲ. ನಾವು ಬೇರೆ ಸಾಕ್ಷಿ ಮಾಡಿ ಸುಳ್ಳು ಹೇಳ್ತೇವೆ, ಆದರೆ ಮನಸ್ಸಾಕ್ಷಿಗೆ ಸುಳ್ಳು ಹೇಳಲಿಕ್ಕಾಗೋದಿಲ್ಲ. ಮನಸ್ಸಾಕ್ಷಿ ಅಂತ ಹೇಳ್ತಾರೆ, ನಿಮ್ಮ ಪಾದ ಸಾಕ್ಷಿ ಅಂತ ಹೇಳ್ತಾರೆ. ಹಾಗಾಗಿ ನಾವು ಮನಸ್ಸಿನಲ್ಲಿ ಇಂಥ ದುರ್ವಿಚಾರ ದುರಾಚಾರಗಳನ್ನ ಇಟ್ಕೊಂಡ್ರೆ ಬದುಕೋಕ್ಕಾಗೋದಿಲ್ಲ. ಅದಕ್ಕೆ ಸಂಸಾರ ಅಂದರೆ ನಾನು ಅನ್ನೋ ಅಹಂಕಾರವೇ ಸಂಸಾರ, ನಾನು ಅನ್ನೋ ಮದ ಮತ್ಸರ ಮೋಹವೇ ಸಂಸಾರ. ಆ ಸಂಸಾರದ ಒಂದು ಹೇಯ ಸ್ಥಳದಿಂದ ನಾವು ಮುಕ್ತರಾಗಿ ಸದ್ಗತಿಯನ್ನು ಪಡಿಬೇಕು. ಹಾಗೆ ಆಶ್ರಮ ಭೇದವನ್ನು ಮಾಡಬಾರ್ದು, ವರ್ಣಭೇದ ಮಾಡಬಾರ್ದು. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನೋ ವರ್ಣಭೇದ, ಅಸ್ಪೃಶ್ಯ ಅನ್ನೋ ವರ್ಣಭೇದವನ್ನು ಮಾಡಬಾರ್ದು. ನಾವೆಲ್ಲರೂ ಮನುಷ್ಯರೂ ಅಂತ ತಿಳ್ಕೊಬೇಕು. ಯಾರೇ ಭೂಮಿಗೆ ಭತ್ತ ಹಾಕಿದರೂ ಆ ಭತ್ತನೇ ಬರುತ್ತೆ, ಗೋಧಿ ಹಾಕಿದರೆ ಗೋಧಿನೇ ಬರುತ್ತೆ. ಭೂಮಿ ಭೇದ ಮಾಡೋದಿಲ್ಲ, ನೀರು ಭೇದ ಮಾಡೋದಿಲ್ಲ, ಗಾಳಿ ಭೇದ ಮಾಡೋದಿಲ್ಲ. ನಾವು ಆಸ್ಪತ್ರೆಗೆ ಹೋದಾಗ ಯಾವ ಜಾತಿ ಯಾವ ಧರ್ಮದ ಡಾಕ್ಟ್ರು ಅಂತ ಕೇಳಿ ಚಿಕಿತ್ಸೆ ತಗೊಳ್ಳೋದಿಲ್ಲ, ಯಾವ ಜಾತಿಯ ರಕ್ತ ಅಂತ ಕೇಳಿ ತಗೊಳ್ಳೋದಿಲ್ಲ. ರಕ್ತ ಹೋದಾಗ ಅದಕ್ಕೆ ಈ ಭೇದದಿಂದ ಗರ್ವ ಹುಟ್ಟುತ್ತದೆ. ಮನಸ್ಸಿನಲ್ಲಿ ದುರಹಂಕಾರ ಹುಡ್ತದೆ. ಅದಕ್ಕಾಗಿ ಈ ಒಂದು ಅಹಂಕಾರದ ಹೊರಗಡೆ ಬರಬೇಕು, ನಿರಹಂಕಾರವಾಗಿರಬೇಕು. ಹೀಗೆ ಇದರಿಂದ ಭಾಳ ಶರೀರದಲ್ಲಿ ಒತ್ತಡಗಳು ಸೃಷ್ಟಿಯಾಗ್ತವೆ. ಇವೆಲ್ಲ ಅಹಂಕಾರದಿಂದ ಮನಸ್ಸಿನಲ್ಲಿ ಏನಾಗ್ತದೆ, ಈ ಅಹಂಕಾರಗಳು ತುಂಬಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಆ ಬ್ಲಡ್ ಪ್ರೆಷರ್ ಜಾಸ್ತಿ ಆದಾಗ ಹೃದಯದ ಒಂದು ಸೆನ್ಸಿಟಿವಿಟಿಗೆ ತೊಂದರೆ ಉಂಟಾಗ್ತದೆ. ಮೆದುಳಿನಲ್ಲಿ ಹಾರ್ಮೋನ್ಸ್ಗಳ ವ್ಯತ್ಯಾಸ ಉಂಟಾಗ್ತದೆ. ಡೋಪಮಿನು, ಮೆಲಟೋನಿನ್, ಆಕ್ಸಿಟೋಸಿನು ಇವೆಲ್ಲ ಹಾಳಾಗ್ತವೆ. ಅದಕ್ಕೆ ನಾವೇನಾದ್ರು ಅಹಂಕಾರದೊಳಗಿದ್ದರೆ ಅದು ನಮ್ಮನ್ನೇ ಸುಡುತ್ತೆ. ಅಹಂಕಾರ ಅನ್ನೋದು ಬೆಂಕಿದ್ದಂಗೆ. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ. ಅಹಂಕಾರ ಬೇಡ. ಅಹಂಕಾರದಿಂದ ಏನಾಗುತ್ತೆ, ಆ ಅಹಂಕಾರದ ಕಿಚ್ಚು ನಮ್ಮ ಮನಸ್ಸಿನ ಎಲ್ಲ ಸಾತ್ವಿಕ ವಿಚಾರಗಳನ್ನು ಸಹಿಸುತ್ತೆ. ನಮಗೆ ಸಮಾಧಾನ ಇರೋದಿಲ್ಲ. ಅಹಂಕಾರ ಇರೋರಿಗೆ ಸಮಾಧಾನನೇ ಇರೋದಿಲ್ಲ. ಯಾರಿಗೆ ಸಮಾಧಾನ ಇರೋದಿಲ್ಲ ಅವರು ಇನ್ವ್ಯಾಲೆಂಟ್ರಿ ಫಂಕ್ಷನ್ಸ್ಗಳು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಆ ಇನ್ವ್ಯಾಲೆಂಟ್ರಿ ಫಂಕ್ಷನ್ಸ್ಗಳಿಗೆ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಏನದ ಹೇಳ್ತಾರೆ, ಅದಕ್ಕೆ ಆಟೋ ಇಮ್ಯೂನ್ ಡಿಸೀಸ್ ಬರ್ತವೆ. ಸೋರಿಯಾಸಿಸು, ಬ್ರಾಂಕೈಟಿಸು, ಡಯಾಬಿಟಿಸು ಇಂಥ ಹಲವಾರು 80ಕ್ಕೂ ಹೆಚ್ಚು ಆಟೋ ಇಮ್ಯೂನ್ ಡಿಸೀಸ್ ಬರೋದು ಮಾನಸಿಕ ಒತ್ತಡಗಳಿಂದ. ಮಾನಸಿಕ ಒತ್ತಡಗಳು ಯಾಕೆ ಬರ್ತವೆ ಅಂತ ಹೇಳಿದ್ರೆ ಅಹಂಕಾರ ಸ್ವಭಾವದಿಂದ. ಅದಕ್ಕೆ ಮನದಲ್ಲಿ ನಿರಹಂಕಾರ ಇರಬೇಕು, ನಿರಹಂಕಾರದಿಂದ ಬದುಕಬೇಕು. ಅಹಂಕಾರ ಏನು? ಅಹಂಕಾರ ನಾನು ಮೇಲ್ನವನು. ಎಲ್ಲಿ ಮೇಲ್ನವರು? ನಾವು ನಮ್ಮ ಗುರುಗಳು ಹೇಳ್ತಾರೆ, ಮೇಲೆ ಹಾಕಿರೋ ತುತ್ತು ಕೆಳಗಿಳಿಬೇಕು. ಕೆಳಗಿಳಿಲ್ಲ ಅಂದರೆ ನಾವು ಡೈರೆಕ್ಟಾಗಿ ಮೇಲಕ್ಕೆ ಹೋಗಬೇಕಾಗತ್ತೆ. ನಾವೆಲ್ಲ ಅದಕ್ಕಾಗಿ ನಾವು ಮನಸ್ಸಿನಲ್ಲಿ ನಿರಹಂಕಾರದಿಂದ ಬದುಕಬೇಕು. ಜಾತಿ, ವರ್ಗ, ವರ್ಣ, ಲಿಂಗ, ಆಶ್ರಮ ಭೇದವನ್ನು ಮಾಡಬಾರ್ದು. ಈ 5 ಭೇದ ಮಾಡಬಾರ್ದು. ಈ 5 ಭೇದ, ನಾನು ಶ್ರೇಷ್ಠ ವರ್ಣದವನು, ನಾನು ಶ್ರೇಷ್ಠ ವರ್ಗದವನು, ನಾನು ಶ್ರೇಷ್ಠ ಗಂಡು, ನಾನು ಶ್ರೇಷ್ಠ ಶ್ರೀಮಂತ, ಹೀಗೆ ನಾನು ಶ್ರೇಷ್ಠ ಜಾತಿಯವನು, ಹೀಗೆಲ್ಲ ಮಾಡಬಾರದು. ಇದು ಮಾಡೋದು ಬಹಳ ಅನ್ಯಾಯ ಮತ್ತು ಅನಾಚಾರ, ಮಾನವೀಯ ಮೌಲ್ಯಗಳಿಗೆ ಅಪಚಾರ, ಹಾಗೂ ಇದರಿಂದ ಕೊನೆಗೆ ನಮ್ಮ ದುರ್ಮರಣ, ನಮ್ಮ ಅನಾರೋಗ್ಯ. ಹಾಗೆ ಮನೆಯೊಳಗಿನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡುದು ಕೂಡಲ ಸಂಗಮ ದೇವ ಅಂತ ಶರಣರು ಹೇಳ್ತಾರೆ. ಅದಕ್ಕೆ ಇದಾದ ಮೇಲೆ ಭಾವದಲ್ಲಿ ದಿಗಂಬರ. ಭಾವ ಅಂದ್ರೇನು? ಆತ್ಮಕ್ಕೆ ಭಾವ ಅಂತ ಕರೀತಾರೆ. ಭಾವದಲ್ಲಿ ದಿಗಂಬರ. ಭಾವ ಹೇಗಿರಬೇಕು? ನಮ್ಮದು ದಿಗಂಬರವಾಗಿರಬೇಕು. ಅಲ್ಲೇನು ಮುಚ್ಚುಮರೆ ಇರಬಾರ್ದು. ದಿಗಂಬರ ಅಂದ್ರೆ ಏನು? ಬೆತ್ತಲೆ. ಭಾವ ಬೆತ್ತಲಾಗಬೇಕು. ದಿಗಂಬರ. ಜೈನ ಮುನಿಗಳು ಇರ್ತಾರಲ್ಲ, ಬಟ್ಟೆ ಹಾಕೋದಿಲ್ಲ, ಹೀಗೆ ಬೆತ್ತಲಾಗಿರ್ತಾರೆ, ಅವ್ರದ್ದೇನು ಮುಚ್ಚುಮರೆ ಇರೋದಿಲ್ಲ. ಹಾಗೆ ಭಾವ ದಿಗಂಬರವಾಗಬೇಕು. ದೇಹ ದಿಗಂಬರವಾಗುವುದು ಎಷ್ಟು ಮುಖ್ಯನೋ ಭಾವ ದಿಗಂಬರವಾಗಬೇಕು. ಹೊರಗಿನ ದಿಗಂಬರತ್ವದ ಎಷ್ಟು ಮಹತ್ವ ಇದೆಯೋ ಒಳಗಿನ ದಿಗಂಬರತ್ವ ಕೂಡ ಅದಕ್ಕೂ ಹೆಚ್ಚು ನಾವು ಮೌಲ್ಯವನ್ನು ಕೊಡಬೇಕಾಗ್ತದೆ. ಭಾವ ದಿಗಂಬರವಾಗಬೇಕು. ಆತ್ಮ, ನಮ್ಮ ಭಾವ ಎಷ್ಟು ಸ್ವಚ್ಛ ಇರಬೇಕು ಅಂತ ಹೇಳಿದ್ರೆ ಆತ್ಮವೇ ಭಾವ, ಭಾವವೇ ಆತ್ಮ. ದುರ್ಭಾವ ಇರಬಾರ್ದು. ಭಾವ ಹೇಗಿರಬೇಕು ಅಂದರೆ ತೃಪ್ತವಾಗಿರಬೇಕು. ಭಾವವನ್ನು ತೃಪ್ತಿಗೆ ಅರ್ಪಣೆ ಮಾಡಬೇಕು. ಭಾವನೆಯಲ್ಲಿ ನನಗಾಗಬೇಕು, ಈದ್ಬೇಕು, ಹಂಗಾಗಬೇಕು, ಹಿಂಗಾಗಬೇಕು. ಅಲ್ಲೇನಾಗಿರ್ತದೆ ಅಂತ ಹೇಳಿದ್ರೆ ವಾಸನೆಗಳಿರ್ತವೆ ಭಾವದಲ್ಲಿ. ಆಣವ ಮಲ ಇರ್ತದೆ.
ಅದನ್ನು ಕಿತ್ತು ಸ್ವಚ್ಛ ಮಾಡಿಬಿಡ್ಬೇಕು. ಸ್ವಚ್ಛ ಮಾಡಿಬಿಡಬೇಕು. ಆ ಭಾವದಲ್ಲಿ ಮಾಯಾಮಲ ಇರ್ತದೆ, ಆ ಭಾವದಲ್ಲಿ ಕಾರ್ಮಿಕ ಮಲ ಇರ್ತದೆ. ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲ ಅಂತಕ್ಕಂಥ ಮೂರೂ ಮಲಗಳು ಸ್ವಚ್ಛ. ನಮ್ಮ ಶರೀರದಲ್ಲಿ ಹೇಗೆ ಮಲಗಳಿರ್ತಾವಲ್ಲ, ಟಾಯ್ಲೆಟ್ಟು, ಮೂತ್ರ, ಬೆವರು, ಅದು ಹೊಲಸಲ್ವಾ, ಅದು ಶರೀರ ಹೊರಗೆ ಹೋಗ್ಬೇಕಂದ್ರೆ ಶರೀರ ಆರೋಗ್ಯವಾಗಿರ್ತದೆ. ಹಾಗೆ ನಮ್ಮ ಭಾವದಲ್ಲಿ ಮಾಯಾಮಲ, ಮಾಯೆ ಅಂದರೆ ಮೋಹ ಹೋಗ್ತಾವಲ್ಲ, ಈ ಬಹಿರಂಗದ ಸೌಂದರ್ಯಕ್ಕೆ ಅದೇ ಮಾಯೆ. ಬಹಿರಂಗದ ವಿಚಾರಗಳಿಗೆ, ವಿಷಯ ಭೋಗಗಳಿಗೆ, ಹೆಣ್ಣು ಹಣ್ಣು ಮಣ್ಣು ಇವೆಲ್ಲದಕ್ಕೂ ಮೋಹಗೊಳ್ತೇವಲ್ಲ, ಅದೇ ಏನಂತ ಹೇಳಿದ್ರೆ ಭಾವದಲ್ಲಿ ದುರ್ಭಾವ ಅಳವಡ್ತದೆ. ನಾವೇನು ಮಾಡಿದ್ವಿ, ಇದಕ್ಕೆ ನಾವು ದುರ್ಭಾವನೆಯಿಂದ ನೋಡಿ ನಮ್ಮ ಭಾವ ದುರ್ಭಾವ ಅನ್ನೋದನ್ನು ಮರೆತು ಅವನ್ನೇ ಮಾಯೆ ಅಂದ್ಬಿಟ್ವಿ. ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ, ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ. ನಮ್ಮ ದುರ್ಭಾವಗಳು ಮಾಯೆ. ಮನಸ್ಸಿನ ಮುಂದಿರ್ತಕ್ಕಂಥ ಭಾವನೆಗಳು ದುರ್ಭಾವ, ಮನಸ್ಸಿನ ಒಳಗಿರ್ತಕ್ಕಂಥ ಭಾವದೊಳಗಿರ್ತಕ್ಕಂಥ ದುರ್ಭಾವವೇ ಮಾಯೆ ಅಂತ ಹೇಳ್ತಾರೆ. ಹೆಣ್ಣು ತಾಯಿ ಮಣ್ಣನ್ನು ಕೊಡ್ತದೆ, ಹೊನ್ನು ಹಾರ್ಟ್ ಅಟ್ಯಾಕ್ ಆದಾಗ ಪತ್ತಾರಂಗಡಿಗೆ ಇಟ್ಟರೆ ನಮಗೆ ದುಡ್ಡು ಬರ್ತದೆ. ಅದಂಗೆ ಮಾಯ ಆಗ್ತದೆ. ನಮ್ಮ ದುರ್ಭಾವ ಅಳಿಬೇಕು, ಒಳಗಿರ್ತಕ್ಕಂಥ ಭಾವನೆ ಸ್ವಚ್ಛ ಆಗಬೇಕು. ಅಂದರೆ ಏನಾಗ್ತದೆ, ಮನುಷ್ಯನ ಆರೋಗ್ಯ ಚೆನ್ನಾಗಿರ್ತದೆ. ದುರ್ಭಾವ ಅಳಿತು ಅಂದರೆ ಮನುಷ್ಯ ದೇವರಾಗಿರ್ತಾನೆ. ಮನಸ್ಸಿನ ಮೋಹ, ಭಾವದಲ್ಲಿ ಹೋಗಿರ್ತಕ್ಕಂಥ ದುರ್ಭಾವ, ತನುವಿನಲ್ಲಿ ನಿರ್ಮೋಹ, ಮನಸ್ಸಿನಲ್ಲಿ ನಿರಹಂಕಾರ, ಇವೆಲ್ಲ ಆದಾಗ ಮನುಷ್ಯ ಅರ್ಧ ದೇವರಾಗಿರ್ತಾನೆ. ಭಾವದಲ್ಲಿ ದಿಗಂಬರ ಬಂತು ಅಂತ ಹೇಳಿದ್ರೆ ಮುಗಿತು, ಅವನು ಸಾಕ್ಷಾತ್ ದೇವರಾಗ್ತಾನೆ. ಹೇಗೆ ಅಂತ ಹೇಳಿದ್ರೆ ಬೆಂದನುಲಿಯಂತೆ. ಅಕ್ಕ ಮಹಾದೇವಿ ತಾಯಿಗೆ ಪ್ರಶ್ನೆ ಕೇಳ್ತಾರೆ ಯಾರು ಅಲ್ಲಂ ಪ್ರಭುಗಳು, ಏನವಾ ನಿನ್ನ ಗಂಡನ ಹೆಸರೇನು? ನನ್ನ ಗಂಡ ಯಾರು? ಸಾವಿಲ್ಲದ ಕೇಡಿಲ್ಲದ ಚೆಲುವ ಚನ್ನಮಲ್ಲಿಕಾರ್ಜುನ ಶಿವನೇ ನನ್ನ ಗಂಡ ಅಂತ. ಹಾಗೆ ಆ ಭಾವ ದಿಗಂಬರವಾಗಿತ್ತು ಅಕ್ಕಂದು. ಬರೀ ದೇಹ ದಿಗಂಬರ ಅಲ್ಲ, ಬಟ್ಟೆ ತೆಗೆದು ಬಿಸಾಕಿ ಬೆತ್ತಲೆ ಒಬ್ಬ ಹೆಣ್ಣುಮಗಳು ಬರ್ತಾಳೆ ಅಂತ ಹೇಳಿದ್ರೆ ಎಷ್ಟು ಧೈರ್ಯ ಇರಬೇಕು, ಆ ಭಾವದಲ್ಲಿ ಎಷ್ಟು, ಆತ್ಮದಲ್ಲಿ ಎಷ್ಟು ಶಕ್ತಿ ಇರಬೇಕು. ಅದಕ್ಕೆ ಆತ್ಮಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕಂದ್ರೆ ಭಾವ ದಿಗಂಬರವಾಗಬೇಕು. ಮೋಹ ಇರಬಾರ್ದು. ಬೇಕು 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 ಅನ್ನೋ ಮೋಹ ಇರಬಾರ್ದು. ಸಾಕು ಅನ್ನುವ ತೃಪ್ತ ಭಾವ ಇರಬೇಕು. ಎಷ್ಟು ಬೇಕು ಅನ್ನೋದು ಒಂದು, ಏನು ಕೊಟ್ಟರೂ ಮನುಷ್ಯನಿಗೆ ತೃಪ್ತಿ ಇಲ್ಲ, ಏನು ಕೊಟ್ಟರೂ ತೃಪ್ತಿ ಇಲ್ಲ. ಅದಕ್ಕೆ ಇದ್ದದರಲ್ಲಿ ತೃಪ್ತ ಜೀವನವನ್ನು ಸಾಗಿಸುವುದೇ ಭಾವ ದಿಗಂಬರ. ತೃಪ್ತವಾಗಿ ಬದುಕಬೇಕು. ಅತೃಪ್ತಿಯಿಂದ ಏನಾಗುತ್ತೆ? ಅಶಾಂತಿ. ಅಶಾಂತಿಯಿಂದ ಏನಾಗುತ್ತೆ? ಶರೀರದಲ್ಲಿ ವಾತ ಪಿತ್ತ ಕಫ ದೋಷಗಳ ವ್ಯತ್ಯಾಸ, ಧಾತು ಕ್ಷಯ ಆಗುತ್ತೆ, ದೋಷಗಳ ಅಸಮತೋಲನ ಆಗುತ್ತೆ, ಮಲಗಳ ವಿಕಾರ ಆಗುತ್ತೆ. ಇದರಿಂದ ಶರೀರದಲ್ಲಿ ಸಾವಿರಾರು ರೋಗಗಳ ಉತ್ಪತ್ತಿ ಆಗುತ್ತೆ. ಅದಕ್ಕೆ ರೋಗಗಳ ಉತ್ಪತ್ತಿಗೆ ಕಾರಣವೇ ಭಾವದಲ್ಲಿರ್ತಕ್ಕಂಥ ದ್ವೇಷ, ಅಸೂಯೆ, ಅಸಮಾಧಾನ, ಹೊಟ್ಟೆ ಕಿಚ್ಚು ಇವೆಲ್ಲವುಗಳು. ಇದರಿಂದ ಸ್ವಚ್ಛ ತೊಳಿಬೇಕು ಭಾವವನ್ನು. ಸ್ವಚ್ಛ ದುರ್ಭಾವ ಬಳಿದು ಸದ್ಭಾವ ಅಳವಡಬೇಕು. ಅದಕ್ಕಾಗಿ ಸುಜ್ಞಾನ ಬೇಕು. ಸುಜ್ಞಾನದಿಂದ ದುರ್ಭಾವ ಅಳಿದು ಸದ್ಭಾವ ಅಳವಡ್ತದೆ. ಅದಕ್ಕಾಗಿ ನಾವೇನು ಮಾಡಬೇಕು? ಭಾವವನ್ನು ಸ್ವಚ್ಛ ಇಟ್ಕೊಳ್ಬೇಕು. ಸ್ವಚ್ಛ ಸ್ವಭಾವ ಇರಬೇಕು, ಭಾವ ಸ್ವಚ್ಛ ಇರಬೇಕು. ಆ ಸ್ವಚ್ಛ ಭಾವ ಇರಬೇಕಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ದೇಹ ಸ್ವಚ್ಛವಾಗಿರಬೇಕಂದ್ರೆ ಪದಾರ್ಥ ತ್ಯಾಗ ಮಾಡಬೇಕು. ಮನಸ್ಸು ಸ್ವಚ್ಛವಾಗಿರಬೇಕಂದ್ರೆ ಪ್ರಸಾದ ಭೋಗ ಮಾಡಬೇಕು. ಆತ್ಮ ಸ್ವಚ್ಛವಾಗಿರಬೇಕಂದ್ರೆ ಲಿಂಗಾಂಗ ಯೋಗ ಮಾಡಬೇಕು. ಇದಕ್ಕೆ ಸೂತ್ರಗಳು, ಇದಕ್ಕೆ ಪರಿಹಾರ ಬೇಕಲ್ಲ. ಪದಾರ್ಥ ತ್ಯಾಗ. ಪದಾರ್ಥಗಳಂತ ಹೇಳಿದ್ರೇನು? ನಾಲಿಗೆ ರುಚಿ ಇರೋನು ತಿನ್ನೋದು, ಕಿವಿಯಲ್ಲಿ ಅದು ಹೆಂಗೆ, ಅದಕ್ಕೆ ಏನು ಹೇಳ್ತಾರೆ ಅಂದರೆ, ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಎಳಿಸದಂತೆ ಇರಿಸು ಕೂಡಲ ಸಂಗಮ ದೇವ. ಅಂದರೆ ಕಣ್ಣಿಂದ, ಕಿವಿಯಿಂದ, ನಾಲಿಗೆಯಿಂದ, ಮೂಗಿಂದ, ಚರ್ಮದಿಂದ ನಾವು ಯಾವುದೇ ಭೋಗಕ್ಕೆ ಅದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿದ್ರೆ ನಮ್ಮ ಮನಸ್ಸಾಕ್ಷಿ ಒಪ್ಪಿದರೆ ಮಾತ್ರ ಅದನ್ನು ಸೇವನೆ ಮಾಡಬೇಕು. ಇಲ್ಲಾಂದರೆ ತಿನ್ನಬಾರದು. ಸೊಪ್ಪು, ತರಕಾರಿ, ಹಣ್ಣು, ಮೊಳಕೆ ಕಾಳುಗಳು, ಸಾತ್ವಿಕ ಸತ್ವಭರಿತವಾಗಿರುವ ಆಹಾರ ತಿನ್ನಬೇಕು. ಅದಕ್ಕೆ ಪ್ರಸಾದ ಅಂತ ಹೇಳ್ತಾರೆ. ನಾಲಿಗೆ ರುಚಿಗೋಸ್ಕರ ತಿಂದರೆ, ಏನೋ ಮೋಹದಿಂದ ಕೇಳಿ, ಏನೋ ಮೋಹದಿಂದ ನೋಡಿದರೆ ಕೆಟ್ಟದ್ದನ್ನು ನೋಡೋದಂತೂ ಹೆಚ್ಚಿಗೆ ಆಗಿಬಿಟ್ಟಿದೆ ಈಗ ಮೊಬೈಲ್ನಲ್ಲಿ.
ಇದನ್ನು ತ್ಯಾಗ ಮಾಡಬೇಕು. ಪದಾರ್ಥ ತ್ಯಾಗ ಮಾಡಬೇಕು ಅಂದರೆ ದೈಹಿಕ ಆರೋಗ್ಯ ಚೆನ್ನಾಗಿರ್ತದೆ. ಪ್ರಸಾದ ಭೋಗ ಅಂದರೆ ಒಳ್ಳೆಯದನ್ನು ಬಯಸಬೇಕು ಮನಸ್ಸು. ಪರಸ್ತ್ರೀಯರನ್ನ ಮಹಾದೇವಿ ಅಂತ ನೋಡಬೇಕು. ಪರಪುರುಷರನ್ನ ಅಣ್ಣ ತಮ್ಮನಂಗೆ ನೋಡಬೇಕು. ಪರದ್ರವ್ಯಕ್ಕೆ ಆಸೆ ಪಡಬಾರ್ದು. ನಮ್ಮ ಜಾತಿಯವನು ಅಂತ ಹೇಳಿಬಿಟ್ಟು ಸುಮ್ಮನೆ ಸಹಿ ಮಾಡಬಾರ್ದು. ನಮ್ಮ ಜಾತಿಯವನು ಅಂತ ಹೇಳಿಬಿಟ್ಟು ಅವನೆಷ್ಟೇ ಅವನು ಭ್ರಷ್ಟ ಇದ್ರೂ ಅವ್ನಿಗೆ ಓಟ್ ಹಾಕಬಾರ್ದು. ಮನಸ್ಸು ಸ್ವಚ್ಛ ಇರಬೇಕು. ಇದು ಮಾನಸಿಕ ಆರೋಗ್ಯ. ಪ್ರಸಾದ ಆಗಬೇಕು. ಮನಸ್ಸು ಪ್ರಸಾದ ಆಗಬೇಕು. ನಾವು ತಿನ್ನೋ ಆಹಾರ ಅಷ್ಟೇ ಪ್ರಸಾದ ಅಲ್ಲ, ಮನಸ್ಸೇ ಪ್ರಸಾದ ಆಗಬೇಕು. ಅಂದಾಗ ಈ ದೇಹ ಪ್ರಸಾದ ಆಗಿರುತ್ತೆ. ಅದಕ್ಕೆ ಪ್ರಸಾದ ಆಗಬೇಕಂತ ಹೇಳಿದ್ರೆ ಏನು ಮಾಡಬೇಕು? ವಚನದಲ್ಲಿ ನಿಮ್ಮ ನಾಮಾಮೃತ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ಘನ ನೆನಹು ತುಂಬಿ, ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದಲ್ಲಿ ನಾನು ತುಂಬಿ. ಮನಸ್ಸು ಹೇಗಾಗಬೇಕಂದ್ರೆ ದೇವರಾಗಬೇಕಂದ್ರೆ ನಾವು ದೇವರ ಚರಣ ಕಮಲದಲ್ಲಿ ನಾವು ತುಂಬಿಕೊಂಡಿರ್ಬೇಕು. ದೇವರ ಚರಣ ಕಮಲದಲ್ಲಿ ತುಂಬಿಕೊಳ್ಳೋದಂದರೆ ಪಾದಪೂಜೆ ಮಾಡೋದಲ್ಲ. ನಾವು ನಡೆದಾಡುವ ದಾರಿ ಸ್ವಚ್ಛ ಇರಬೇಕು. ನಮ್ಮ ಕಾಲು ಎಲ್ಲಿ ಹೋಗ್ಬೇಕಂದ್ರೆ ಒಳ್ಳೆ ಜಾಗಕ್ಕೆ ಹೋಗಬೇಕು. ಒಳ್ಳೆ ಕೆಲಸವನ್ನೇ ಮಾಡಬೇಕು. ನಮ್ಮ ಮನಸ್ಸಿಗೂ ಕಾಲಿರ್ತದೆ. ಮನಸ್ಸಿಗೆ ವಿಚಾರಗಳನ್ನು ಕಾಲಿರ್ತವೆ. ಆ ವಿಚಾರಗಳು ಸ್ವಚ್ಛವಾಗಿರಬೇಕು. ಸ್ವಚ್ಛವಾಗಿ ಚಲಿಸಬೇಕು ಮನಸ್ಸು. ಅದಕ್ಕೆ ಪ್ರಸಾದ ಭೋಗ ಅಂತಾರೆ. ಹೀಗೆ ಮಾಡಿದಾಗ ಏನಾಗುತ್ತೆ? ನಮ್ಮ ಮನಸ್ಸು ಸ್ವಚ್ಛ ಆಗ್ತದೆ. ಹಾಗೆ ಲಿಂಗಾಂಗ ಯೋಗ. ಈ ಅಂಗವೇ ಲಿಂಗ ಆಗುವುದು. ಕಣ್ಣು ಲಿಂಗ ಆಗಬೇಕು, ಕಿವಿ ಲಿಂಗ ಆಗಬೇಕು, ನಾಲಿಗೆ ಲಿಂಗ ಆಗಬೇಕು, ಮೂಗು ಲಿಂಗ ಆಗಬೇಕು, ಚರ್ಮ ಲಿಂಗ ಆಗಬೇಕು, ಪಂಚ ಜ್ಞಾನೇಂದ್ರಿಯಗಳು ಲಿಂಗ ಆಗಬೇಕು, ಹಸ್ತ ಪಾಣಿ ಪಾದ ಗುದ ಗುಹ್ಯಗಳೆಲ್ಲ ಲಿಂಗ ಆಗಬೇಕು. ಬಾಯಿ ಕೈ ಏನ್ರಿ ಬಾಯಿ ಕೈ ಕಾಲು ಮೂರಾಯಿತು. ಮೂತ್ರ ಮಾಡೋ ಜಾಗ, ಮಲವಿಸರ್ಜನೆ ಮಾಡೋ ಜಾಗ. ಇವಕ್ಕೆ ಜ್ಞಾನ ಇಲ್ಲ, ಕೆಲಸ ಮಾಡ್ತವೆ. ಅದಕ್ಕೆ ಕರ್ಮೇಂದ್ರಿಯಗಳು ಅಂತ ಕರೀತಾರೆ. ಕಣ್ಣು ಕಿವಿ ನಾಲಿಗೆ ಮೂಗು ಚರ್ಮ ಇವೆಲ್ಲ ಏನಿದಾವೆ ಅಂತ ಹೇಳಿದ್ರೆ ಇವಕ್ಕೆ ಜ್ಞಾನ ಇದೆ. ಅದಕ್ಕೆ ಜ್ಞಾನೇಂದ್ರಿಯ ಅಂತ ಕರೀತಾರೆ. ಇವೆಲ್ಲ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಇವೆಲ್ಲ ಲಿಂಗ ಆಗಬೇಕು ಅಂದರೆ ದೇವರಾಗಬೇಕು. ಅದಕ್ಕೆ ಲಿಂಗಾಂಗ ಯೋಗ ಅಂತ ಕರೀತಾರೆ. ಕೈಯಲ್ಲಿ ಇಷ್ಟಲಿಂಗ ಹಿಡ್ಕೊಂಡು ಆ ಲಿಂಗವನ್ನು ನೋಡ್ತಾ 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 ಏನಾಗುತ್ತೆ? ಅಂಗ ಗುಣವೆಲ್ಲ ಹೋಗಿ ಈ ಅಂಗ ಲಿಂಗವಾಗ್ತದೆ. ಅದನ್ನೇ ಲಿಂಗಾಂಗ ಸಮರಸ ಅಂತಾರೆ. ಈ ಇಷ್ಟಲಿಂಗವನ್ನು ನೋಡೋದ್ರಿಂದ ಇಷ್ಟಲಿಂಗ ಕಂಪ್ಲೀಟ್ ಕಾರ್ಬನ್. ಇದರಲ್ಲಿರ್ತಕ್ಕಂಥ ಅಂಟ ರಾಳ ಚಂದ್ರಕಾಂತ ಶಿಲಾರ ರತ್ನ ಹಾಗೂ ಇಂಗಳಿಕ ರುಮಮಸ್ತಕಿ ಮತ್ತು ಆಕಳ ತುಪ್ಪವನ್ನು ಸುಟ್ಟು ಕಾಡಿಗೆ ಮಾಡಿರ್ತಾರೆ. ಅಷ್ಟಬಂದಿಗಳಿಂದ ಇಷ್ಟಲಿಂಗ ಮಾಡಿರ್ತಾರೆ. ಇದು ಸಾಲಿಡ್ ಕಾರ್ಬನ್. ಕಾರ್ ಸಾಗರ್ ಅಂತಕ್ಕಂಥ ವಿಜ್ಞಾನಿ ಏನು ಹೇಳ್ತಾನಂದರೆ, ಎಲ್ಲಿ ಸಾಲಿಡ್ ಕಾರ್ಬನ್ ಇರುತ್ತೆ ಅಲ್ಲಿ ಎಲೆಕ್ಟ್ರಾನ್ಸ್ ಅಬ್ಸರ್ವ್ ಆಗ್ತವೆ. ಆ ಒಂದು ಇಷ್ಟಲಿಂಗ ಸಾಲಿಡ್ ಕಾರ್ಬನ್ ಆಗಿರೋದ್ರಿಂದ ಎಲೆಕ್ಟ್ರಾನ್ಸನ್ನು ಹಿಡಿದು ಇಟ್ಕೊಂಡಿರ್ತದೆ. ಕೈ ಮೇಲೆ ಇಟ್ಟಾಗ ಕೈ ಬಿಸಿ ತಗಲಿ ಎಲೆಕ್ಟ್ರಾನ್ಸ್ಗಳು ಎಮಿಷನ್ ಆಗ್ತವೆ. ಅದನ್ನು ನೋಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಆ ಎಲೆಕ್ಟ್ರಾನ್ಸ್ಗಳು ಕಣ್ಣಿಗೆ ಅಬ್ಸರ್ವ್ ಆಗ್ತವೆ. ಯಾಕಂದರೆ ಕಣ್ಣಿಗೆ ಹೀರಿಕೊಳ್ಳುವ ಶಕ್ತಿ ಇದೆ. 12 ಇಂಚ್ ಡಿಸ್ಟೆನ್ಸಲ್ಲಿ ಇಡಬೇಕು. ಫೋಕಲ್ ಲೆಂತ್ ಥಿಯರಿ ಬರ್ತದಲ್ಲಿ ಫಿಸಿಕ್ಸ್ನಲ್ಲಿ. 12 ಇಂಚ್ ಡಿಸ್ಟೆನ್ಸಲ್ಲಿದ್ದರೆ ಆ ಎನರ್ಜಿಯನ್ನು ಹೇಳ್ಕೊಳ್ತಕ್ಕಂಥ ಶಕ್ತಿ ನಮ್ಮ ಕಣ್ಣಿಗೆ ಇರ್ತದೆ. ಆ ಎನರ್ಜಿ ಕಣ್ಣಿನ ಮೂಲಕ ಹೋಗಿ ನಮ್ಮ ಆಪ್ಟಿಕ್ ನರ್ವಲ್ಲಿ ಸಂಚರಿಸಿ ಆ ಎಲೆಕ್ಟ್ರಾನ್ಸ್ಗಳು ದೇಹದ ಒಳಗಡೆ ಪ್ರವೇಶ ಮಾಡಿ ಪೀನಲ್ ಗ್ರಂಥಿ, ಪಿಟ್ಯುಟರಿ ಗ್ರಂಥಿ ಎಲ್ಲ ಆ್ಯಕ್ಟಿವೇಟ್ ಆಗ್ತವೆ. ಅಲ್ಲೆಲ್ಲ ಒಳ್ಳೆಯ ಹಾರ್ಮೋನ್ಗಳು, DMT ಅಂತಕ್ಕಂಥ ಹಾರ್ಮೋನು, ಆಮೇಲೆ ಮೆಲಟನಿನ್, ಡೋಪಮಿನ್, ಆಕ್ಸಿಟೋಸಿನ್ ಎಲ್ಲ ಒಳ್ಳೆಯ ಹಾರ್ಮೋನ್, ಅಮೃತಗಳು ಅಂತ ಕರೀತಾರೆ. ಇವಕ್ಕೆ ಎಲ್ಲ ಸೆಕ್ರೇಷನ್ ಆದರೆ ಮನುಷ್ಯನ ಆರೋಗ್ಯ ಆಯಸ್ಸು ಚೆನ್ನಾಗಿರ್ತದೆ. ಅದಕ್ಕೆ ಶಿವಯೋಗ ಅಂತ ಕರೀತಾರೆ. ಇಷ್ಟಲಿಂಗ ಯೋಗ. ಈಗ ಮೊಬೈಲ್ ಯಾರು ಜಾತಿಯವ್ರು ಬೇಕಾದ್ರೆ ಇಟ್ಕೋತಾರೆ. ಒಂದು ಜಾತಿಯವರಿಗಿಂತ ಮೊಬೈಲು, ಗಡಿಯಾರ ಇವೆಲ್ಲ ಇದಾವ? ಇಲ್ಲ. ಹಾಗೆಯೇ ಇಷ್ಟಲಿಂಗ ಅನ್ನೋದು, ನಾವು ಕಟ್ಟಿರುವ ಇಷ್ಟಲಿಂಗ ಅನ್ನೋದು ಒಂದು ಜಾತಿ ಧರ್ಮ ಇದಕ್ಕೆ ಯಾವುದಕ್ಕೂ ಸೀಮಿತ ಇಲ್ಲ. ಅದು ವೈಜ್ಞಾನಿಕ ಸಂಕೇತ, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಸಾಧನೆಯ ಸಂಕೇತ. ಅದನ್ನು ಹಿಡಿದು ಯೋಗ ಮಾಡೋದ್ರಿಂದ ವಿಶ್ವಶಕ್ತಿ ನಮ್ಮ ಸಹಸ್ರದಳದ ಕಮಲಕ್ಕೆ ಏನಾಗುತ್ತೆ ಅಂತ ಹೇಳಿದರೆ ಪ್ರಸಾರ ಆಗುತ್ತೆ. ಇಲ್ಲಿಂದ ಶಕ್ತಿಯನ್ನು ಏರಿಸೋದು ಒಂದು ಯೋಗ, ಸಹಜ ಯೋಗ, ಅಷ್ಟಾಂಗ ಯೋಗ, ಹಠಯೋಗ. ಆದರೆ ಡೈರೆಕ್ಟಾಗಿ ಇಲ್ಲಿ ಶಕ್ತಿಯನ್ನು ಜಾಗೃತಪಡಿಸೋದು ಶಿವಯೋಗ, ಇಷ್ಟಲಿಂಗ ಯೋಗ. ಅದಕ್ಕೆ ಈ 3 ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಆರೋಗ್ಯವಂತರಾಗಿ ಬದುಕ್ಬೋದು. ಅಲ್ಲಂಪ್ರಭುಗಳು ನಿಂತರೆ ನೆರಳು ಬೀಳ್ತಿರ್ಲಂತೆ. ಅದಕ್ಕೆ ಕಾರಣ ಏನು? ಈ ಇಷ್ಟಲಿಂಗ ಯೋಗ. ಹಠಯೋಗದಲ್ಲಿ ಮಹಾ ಸಾಧನೆಯನ್ನು ಮಾಡಿರ್ತಕ್ಕಂಥ ಗೋರಕ್ಷನಾಥರಿಗೆ ಈ ಉತ್ತರ ಭಾರತದಲ್ಲಿ ಬಹಳ ದೊಡ್ಡ ಯೋಗ ಸಾಧನೆ. ಗೋರಕ್ಷನಾಥರು ಹೊಡೆದ್ರೆ ವಜ್ರದಿಂದ ಹೊಡೆದ್ರು ಕೂಡ ವಜ್ರ ಪುಡಿ ಪುಡಿ ಆಗ್ತಿತ್ತು, ವಜ್ರಕಾಯ ಆಗಿತ್ತು ಅವ್ರದ್ದು. ಆದರೆ ಅಲ್ಲಂಪ್ರಭುಗಳ ಆ ಒಂದು ದೇಹಕ್ಕೆ ಹೊಡೆದ್ರೆ ಈ ಕಡೆಯಿಂದ ಪಾರಾಗಿ ಕತ್ತಿ ಈ ಕಡೆ ಬರ್ತಿತ್ತು. ಅಂದರೆ ಅದು ದೇಹನೇ ಗಾಳಿ ಆಗಿಬಿಟ್ಟಿತ್ತಂತೆ. ಅಂದರೆ ಶಿವಯೋಗದ ಪವರ್ ಅದು. ಇದನ್ನು ನೋಡಿ ಆ ಗೋರಕ್ಷನಾಥರು ಅಲ್ಲಂಪ್ರಭುಗಳಿಗೆ ಶರಣಾಗಿ ಬಂದು ಕಲ್ಯಾಣಕ್ಕೆ ಬಂದು ಶಿವಯೋಗವನ್ನು ಮಾಡಿದ್ದಾರೆ, ವಚನವನ್ನು ಬರೆದಿದ್ದಾರೆ. ನಮ್ಮ ಜನರಿಗೆ ಗೊತ್ತೇ ಇಲ್ಲ. ಇಡೀ ಎಲ್ಲ ಯೋಗಗಳು ಕೂಡ ನಮ್ಮ ದೇಶ ಯೋಗದ ದೇಶ. ಆ ಒಂದು ಶೈವ ಸಂಸ್ಕೃತಿಯಿಂದ ಹಿಮಾಲಯದಿಂದ ಯೋಗ ಹುಟ್ಟಿ ಇಡೀ ಜಗತ್ತನ್ನೇ ಪ್ರಸಾರವಾಗಿದೆ. ಸೋಹಂ ಯೋಗ, ನಾನೇ ಸ್ವಯಂ ದೇವರಾಗೋದು.
ಅದನ್ನು ವಿಕಾಸಗೊಳಿಸಿ ಬಸವಣ್ಣವರು ದಾಸೋಹ ಯೋಗ ಕೊಡ್ತಾರೆ. ಅಂದರೆ ಈ ಜಗತ್ತನ್ನೂ ಕೂಡ ದೇವರನ್ನಾಗಿ ಮಾಡೋದು. ದೇವರ ಮನೆಯಿದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ. ಅದಕ್ಕೆ ಈ ದೇಹವನ್ನು ದೇವರ ಮನೆ ಮಾಡಬೇಕು, ಈ ಪ್ರಪಂಚವನ್ನು ದೇವರ ಮನೆ ಮಾಡಬೇಕಂದ್ರೆ ಅದಕ್ಕಿರೋದು ಶಿವಯೋಗ. ಇದನ್ನು ಯಾವ ಜಾತಿಯವರು ಯಾರು ಬೇಕಾದ್ರೂ ಕಟ್ಕೋಬೋದು. ಈ ಜಾತಿ ಭೇದ ಇಲ್ಲ, ಹೆಣ್ಣು ಗಂಡು ಭೇದ ಇಲ್ಲ. ಹೆಣ್ಣು ಮಕ್ಕಳು ಮುಟ್ಟಾದಾಗಲೂ ಕೂಡ ಇದನ್ನು ಪೂಜೆ ಮಾಡ್ಬೋದು. ಏಕೆಂದರೆ ನಾವು ಹುಟ್ಟಿರೋದೇ ಮುಟ್ಟುಗಟ್ಟಿಯಾಗಿ. ಅದಕ್ಕಾಗಿ ಇದರ ಒಂದು ವಿಚಾರಗಳನ್ನು ಸರಿಯಾಗಿ ತಿಳ್ಕೊಂಡು ನಾವು ಬಹಳ ಆರೋಗ್ಯವಂತರಾಗಿ, ನೀತಿವಂತರಾಗಿ, ಸತ್ಯವಂತರಾಗಿ ಬದುಕೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಮಾಹಿತಿ ಇಷ್ಟ ಆದಲ್ಲಿ ತಮ್ಮ ಬಂಧು ಮಿತ್ರರಿಗೆ ವಿಚಾರವನ್ನು ಶೇರ್ ಮಾಡ್ಕೊಳ್ಳಿ. ಹಾಗೂ ತಾವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಣವಾಗದ ಕಠಿಣ ಆರೋಗ್ಯದ ಸಮಸ್ಯೆಗಳನ್ನು ಯೋಗ ಆಯುರ್ವೇದದ ಮೂಲಕ ಪರಿಹಾರ ಮಾಡ್ಬೋದು. ಪ್ರಾಮಾಣಿಕ ಪ್ರಯತ್ನವನ್ನಷ್ಟೇ ನಾವು ಮಾಡಬೇಕು. ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಇಲ್ಲದೇ ಇದ್ದರೆ ಔಷಧಿಯಿಂದ ಆಗೋದಿಲ್ಲ, ಬರೀ ಔಷಧಿಯಿಂದ ಆಗೋದಿಲ್ಲ. ಅದಕ್ಕಾಗಿ ನಮ್ಮ ಆಶ್ರಮದಲ್ಲಿ ಸರಳ ಜೀವನ ಯೋಗ ಅಂತೇಳಿ 5 ದಿವಸ ಶಿಬಿರ ಮಾಡ್ತೇವೆ. ಆಸಕ್ತಿ ಇರೋರು ಆ ಶಿಬಿರದಲ್ಲಿ ಭಾಗವಹಿಸಿ ಇನ್ನೂ ಇಂಥ ವಿಚಾರಗಳನ್ನ ಅಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡ್ತೇವೆ. ತಮ್ಮೆಲ್ಲರಿಗೂ ಶರಣಾರ್ಥಿ.